ಯೋಜನೆ ತೊಂದರೆ ಆಗುತ್ತಾ? ಇಲ್ಲ, ಯಾವುದೇ ಯೋಜನೆ ಇಲ್ಲ, ಅವ್ರ ತೊಂದರೆನೂ ಆಗೋದಿಲ್ಲ. ನಾವು ಎಷ್ಟು ನೀರನ್ನ ತಗೊಳ್ತೀವಿ? ನಾವು ತಗೊಳ್ಳೋದು ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ತಗೊಳ್ಳೋದು. ಈಗ ಇರುವಂಥ ಫಿಸಿಬಲ್ ರಿಪೋರ್ಟ್ ನಾನು ಹೇಳ್ತಾ ಇದ್ದೆ, ನಾನು ಹೇಳ್ತಾ ಇಲ್ಲ, ಫಿಸಿಬಲ್ ರಿಪೋರ್ಟ್ ಅಂತ ಹೇಳ್ತೇನೆ. ಎಷ್ಟು ತಗೊಳ್ತೀವಿ ಮಳೆಗಾಲದಲ್ಲಿ? 10%, 8% 10%. ಅಷ್ಟು ಮಾತ್ರ ನೀರನ್ನು ನಾವು ತಗೊಳ್ತೀವಿ. ಈಗ ನದಿ ಒಳಗೆ ಹರಿಯುವಾಗ ಒಂದು ಕೊಡಪ ನಾವು ನೀರು ತಗೊಂಡು ನದಿ ಏನು ಕಮ್ಮಿ ಆಗುತ್ತೆ? ನದಿ ತುಂಬಿ ಹರಿಯುವಾಗ ಒಂದು ಕೊಡಪಾನ ನಾವು ನೀರು ತಗೊಂಡ್ರೆ ನದಿಗೆ ಏನು ಕಮ್ಮಿ ಆಗಲ್ಲ. ಆದರೆ ಒಂದು ಕೊಡಪಾನ ನೀರು ಯಾರು ತಗೊಂಡಿರ್ತಾರೆ ಅವ್ರದ್ದು ಅವ್ರ ಕುಟುಂಬದ್ದು ಬಾಯಾರಿಕೆ ಸಂಪೂರ್ಣವಾಗಿ ಹೇಳಿರ್ತದೆ, ಜೀವಗಳು ಬದುಕ್ತವೆ. ಇದು ವ್ಯತ್ಯಾಸ. ನಾವು ಕೇಳುವಂಥದ್ದು ನಮ್ಮ ಬದುಕಕ್ಕೆ, ಕುಡಿಯೋ ನೀರಿಗೆ, ಜನಗಳಿಗೆ ನಮ್ಮ ಸ್ವಲ್ಪ ನೀರಾವರಿಗೆ ಅವಕಾಶವನ್ನು ಮಾಡಿಕೊಡಿ. ಅದರಿಂದ ನದಿಯಲ್ಲಿ ಒಂದು ಕೊಡಪ ನೀರು ಕೊಡ್ಬೇಕು, ಹೆಚ್ಚಿದ್ದಲ್ಲ, ಅದಕ್ಕೆ ಏನು ಆಗೋದಿಲ್ಲ. ಎರಡನೇ ಪ್ರಶ್ನೆ ಒಂದು ಪರಿಸರ. ಮೊದಲೇ ಯೋಜನೆ ಪ್ರಕಾರ ಡ್ಯಾಮ್ ಕಟ್ಟಬೇಕು, ಅದೆಲ್ಲ ಇತ್ತು, ಅದೆಲ್ಲ ಹೋಗಿತ್ತು. ಈಗ ನಿಮ್ಮ ಹಂಗೆ ಇನ್ಫಾರ್ಮೇಶನ್ ಹೇಳ್ಬೇಕಾದ್ರೆ ಎರಡು ಕಡೆಯಿಂದ ನಾವು ನೀರು ತಗೊಳ್ತಾ ಇದ್ದೇವೆ. ಪಟ್ಟಣದ ಹಳ್ಳ ಮತ್ತು ಶಾಮಲ ಹಳ್ಳ, ಇವು ಎರಡು ಕಡೆಯಿಂದ ನಾವು ನೀರನ್ನು ತಗೊಳ್ತಾ ಇದ್ದೇವೆ. ಈ ಎರಡು ಕಡೆಯಿಂದ ನೀರನ್ನು ತಗೊಂಡಾಗ ನಾವಂತೂ ಡ್ಯಾಮ್ ಕಟ್ತಾ ಇದ್ದೇವೆ, ಬರೀ ಬ್ಯಾರೇಜ್ಗಳನ್ನು ಕಟ್ತಾ. ಈಗ ನಾವು ಸಾಕಷ್ಟು ಬ್ಯಾರೇಜ್ಗಳನ್ನು ಹಳ್ಳಗಳು ಕಟ್ಟಿದ್ದೀವಿ. ಇದೇ ವರ್ಧಾ ನದಿಯಲ್ಲಿ ಕೂಡ ಬ್ಯಾರೇಜ್ ಕಟ್ಟಿದ್ದೀವಿ. ಹೆಂಗೆ ಕಟ್ಟಿದ್ದೀವಿ ಅಂದ್ರೆ ಅದು ತುಂಬಿದಾಗ ಹರಿದು ಮತ್ತೆ ಹೋಗುವಂಥ, ಅದು ಕೂಡ ನದಿ ಪಾತ್ರದಿಂದ ಹೊರಗಡೆ ನೀರು ನಿಲ್ಲುವಂತಹ ವ್ಯವಸ್ಥೆಯನ್ನ ನದಿ ಪಾತ್ರದ ಒಳಗಡೆನೆ ನೀರನ್ನು ಹಿಡ್ಕೊಂಡು ಅಲ್ಲಿ ಲಿಫ್ಟ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಂದರೆ ಪರಿಸರಕ್ಕೆ ಹಾನಿ ಆಗೋದಿಲ್ಲ, ಫಾರೆಸ್ಟಿಗೆ ಹಾನಿ ಆಗೋದಿಲ್ಲ. ಎಲ್ಲರೂ ಒಂದು 5 ಹೆಕ್ಟರು, 10 ಹೆಕ್ಟರು, 12 ಹೆಕ್ಟರು ಹೆಚ್ಚು ಕಮ್ಮಿ ಆದರೂ ಕೂಡ ಅದು ಕಂಪಲ್ಸರಿ ಫಾರೆಸ್ಟ್ ಕೊಡುವಂಥ ಅವಕಾಶ ಫಾರೆಸ್ಟ್ ಆ್ಯಕ್ಟಲ್ಲಿ ಇದೆ. ನಾವೆಲ್ಲ ಯೋಜನೆಗಳನ್ನು ಮಾಡಿದ್ವಿ, ಆಲ್ಮಟ್ಟಿಯಿಂದ ಹಿಡಿದು ನಾರಾಯಣಪುರದಿಂದ ಹಿಡಿದು ಅಲ್ಲಿ ಏನಾದರೂ ಅದಕ್ಕೆ ಕಂಪಲ್ಸರಿ ಫಾರೆಸ್ಟ್ ಕೊಡ್ತೀವಿ. ಇಲ್ಲಿ ಡ್ಯಾಮನ್ನು ಕಟ್ಟೋದಿಲ್ಲ. ಈಗ ಏನೋ ಸ್ವಲ್ಪ ಆದರೂ ಕೂಡ ಅದನ್ನ ಕಂಪಲ್ಸರಿ ಫಾರೆಸ್ಟ್ ಕೊಡೋಕ್ಕೆ ಸಾಧ್ಯತೆ ಇದೆ. ಮತ್ತು ಎರಡನೇದಾಗಿ ನಾವು ಇದನ್ನ ಮುಕ್ತವಾಗಿದ್ದೇವೆ. DPR ಆಗಲಿ, DPR ಆದಾಗ ಏನಾದರೂ ಅಲ್ಲಿ ಪರಿಸರದ ಬಂದರೆ ಹೆಂಗೂ ಹೇರಿಕೆ ಮಾಡ್ತಾರೆ. ಅವ್ರ ಅಧ್ಯಕ್ಷರು ಇದ್ರೆ ಅವುಗಳನ್ನ ತಜ್ಞರು ತೀರ್ಮಾನ ಮಾಡಿ, ನಾವು ತೀರ್ಮಾನ ಮಾಡಕ್ಕೆ ತಜ್ಞರು ತೀರ್ಮಾನ ಮಾಡಲಿ, ಅದಕ್ಕೇನಾದರೂ ಪರಿಹಾರವನ್ನು ಮಾಡುವಂಥ ಕೆಲಸ ಆಗ್ತದೆ. ಆದರೆ ಈ ರಾಜ್ಯದ ಒಂದು ದೊಡ್ಡ ನದಿ ಪಾತ್ರದ ಸುತ್ತಲಿರುವಂತಹ ಜನರ ಜೀವನವನ್ನ, ಬದುಕನ್ನ ನಾವು ಇವತ್ತು ಅಡೆಯಲು ಸಾಧ್ಯ ಇಲ್ಲ. ಇದು ಯಾವ ಯೋಜನೆಯೂ ಆಗ್ತಿರ್ಲಿಲ್ಲ, ಯಾವ ಯೋಜನೆಯೂ ಆಗ್ತಿರ್ಲಿಲ್ಲ. ಮಹಾಪ್ರಭುನ ಆಗ್ತಿದ್ದಿಲ್ಲ, ಘಟಪ್ರಭುನ ಆಗ್ತಿದ್ದಿಲ್ಲ, ಕೃಷ್ಣ ಆಗ್ತಿದ್ದಿಲ್ಲ, ಕೃಷ್ಣ ಆಗ್ತಿದ್ದಿಲ್ಲ. ಈಗ ಅಪ್ಪತುಂಗ ಆಗಿದೆ, ಅಪ್ಪತುಂಗ ಡ್ಯಾಮ್ ಆಗಿದೆ, ಶಿವಮೊಗ್ಗದಲ್ಲಿದೆ. ನಮಗೂ ನೀರು ಬಂದಿದೆ. ಈಗ ನಮ್ಗೆ ನೀರು ಬಂದಿದೆಲ್ಲ. ಈಗ ಎಲ್ಲಿ ಎತ್ತರ ಪ್ರದೇಶದಲ್ಲಿ ಎಲ್ಲಿ ನೀರಿಲ್ಲ, ಈ ಹೊಸ ತಂತ್ರಜ್ಞಾನ ಬಂದಿದೆ, ಲಿಫ್ಟ್ ಬಂದಿದ್ದಾನೆ, ಅದು ಬಳಕೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಲಿಫ್ಟ್ ಮಾಡಿದ್ದೀವಿ. ಬ್ಯಾಡಗಿ ತಾಲೂಕಲ್ಲಿ ಆಗಿದೆ, ಹಿರೇಕೆರೆ ತಾಲೂಕಲ್ಲಿ ಆಗಿದೆ, ಈ ಕಡೆ ಹಾನಗಲ್ ಆಗಿದೆ, ಚಿಕ್ಕಮಗಳೂರು ಆಗಿದೆ, ಎಲ್ಲ ಕಡೆ ಆಗಿದೆ. ಆ ಎಲ್ಲ ಲಿಫ್ಟ್ ನಾವು ಅವಲಂಬಿತವಾಗಿರುವಂಥದ್ದು ವರ್ಧಾ ನದಿ. ನಮ್ಮ ಜಲಜೀವನ ಮಿಷನ್ ಎಲ್ಲ ಮಿಷನ್ಗಳು ಬಹುತೇಕವಾಗಿ ತುಂಗಭದ್ರಾ ನದಿ ಪಾತ್ರದಲ್ಲಿದ್ದೇವೆ ಮತ್ತು ವರ್ಧಾ ನದಿ ಪಾತ್ರದಲ್ಲಿದ್ದೇವೆ. ಕುಡಿಯುವ ನೀರಿನ ಯೋಜನೆ ಈಗ ಬಹುಗ್ರಾಮ, ಎಲ್ಲ ಗ್ರಾಮ, ಪ್ರತಿಯೊಂದು ಹಳ್ಳಿಗೆ ನೀರು ಕೊಡ್ತಾ ಇದ್ದೇವೆ. ಅದು ವರ್ಧಾ ನದಿ ಮತ್ತು ತುಂಗಭದ್ರಾ ನದಿ ಮೇಲೆ ಅವಲಂಬಿತವಾಗಿರ್ತವೆ. ಅದಕ್ಕಾಗಿ ನಾನೇನು ಹೇಳ್ತಾ ಇದ್ದೀನಿ, ಬಹಳ ಜನ ನಮ್ಗೇನು ಸಂಬಂಧ, ರಾಜಕಾರಣಿಗಳು ರಾಜಕಾರಣ ಸಭೆ ಮಾಡಾಕ್ತಾರ, ನಮ್ಗೇನು ಸಂಬಂಧ ಅಂತ ತಿಳ್ಕೊಬೇಕು. ನಿಮ್ಮ ಊರಿಗೆ, ನಿಮ್ಮ ಮನೆಗೆ ನಳದಲ್ಲಿ ನೀರು ಬರುವಂಥದ್ದಕ್ಕೆ
ತೀರ್ಮಾನ ಮಾಡೋದು ಬೆಳತಿ ವರ್ಣ ಜೋಗಿ. ಆದರೆ ಸಾಮಾನ್ಯವಾಗಿ ಏನಿರ್ತದೆ ಅಂತಂದ್ರೆ ಹೋರಾಟದಲ್ಲಿ ಎಲ್ಲಿ ಬೇಡ ಅಂತ ಜೋರಾಗಿರ್ತದೆ, ವಿರೋಧ ಮಾಡುವಾಗ ಜೋರಾಗಿರ್ತದೆ, ಪಡ್ಕೊಳ್ಳೋದು ಬಹಳ ಸೌಮ್ಯವಾಗಿರ್ತದೆ. ಹೆಂಗೆ ರಾಗಾಗಿರ್ತಲ್ಲ ಅದು ಅಂತ ಹಂಗೆ ರಾಗಾಗಿರ್ತದೆ ಯಾಕೆ ನಾವು ಮಾಡೋದು ಅಂತ ಬಹಳ ಸೌಮ್ಯವಾಗಿರ್ತದೆ. ಇದು ಸಹಜ, ಇದು ಜಗತ್ತಿನ ನೇಮ. ಆದರೆ ಇತಿಹಾಸದಿಂದ ನಾವು ಪಾಠ ಕಲಿಬೇಕಾಗ್ತದೆ. ನಾವು ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ? ಕೇಂದ್ರ ಸರ್ಕಾರ ಒಪ್ಪಿದೆ, ಪ್ರಿಲಿಮಿನರಿ ರಿಸರ್ವ್ ರಿಪೋರ್ಟ್ ಮಾಡಿದೆ, ಅದಕ್ಕೆ ಬದಲಾವಣೆಗಳಾಗಬೇಕಾಯಿತು. 2005ರಲ್ಲಾಯಿತು, 2017ರಲ್ಲಾಯಿತು. ನಾನು ಮುಖ್ಯಮಂತ್ರಿ ಇದ್ದಾಗ DPR ಮಾಡಿ ಕಳಿಸಿದ್ದೆ. 2022ಕ್ಕೆ ನಾನು DPR ಮಾಡಿ ಕಳಿಸಿದ್ದೆ. ಮತ್ತು ಅದಕ್ಕೆ ಬದಲಾವಣೆ ಆಯಿತು, ಮತ್ತು PFR ಆಯಿತು. ಈಗ PFR ಒಪ್ಪಿಗೆ ಆಗಿ ಈಗ DPR ಮಾಡೋದಕ್ಕೆ ಏನು ರಾಜ್ಯ ಸರ್ಕಾರ ಇದೆ ಅದನ್ನು ಅವರು ಕೂಡ ಒಪ್ಕೊಂಡಿದ್ದಾರೆ. MOU ಸೈನ್ ಆಗಿದೆ, ಡಿಸೆಂಬರ್ ತಿಂಗಳಲ್ಲಿ MOU ಸೈನ್ ಆಗಿದೆ. ಮತ್ತೆ ಹೋರಾಟ ಅನ್ನುವಂಥದ್ದು ನಮ್ಮ ಸಹಜವಾಗಿ ಬರ್ತದೆ. ಎರಡನೇ ಮಾತು, ಅವರು ಅಲ್ಲಿ ವಿರೋಧ ಮಾಡ್ತಾರಂತ ನಾವು ಇಲ್ಲಿ ಮಾಡ್ತಾ ಇಲ್ಲ. ಇದೊಂದು ತಿಳ್ಕೊಂಡ್ರಿ, ಅವ್ರ ವಿರುದ್ಧವಾಗಿ ನಾವಿಲ್ಲ, ಮತ್ತು ಅವರು ಅದನ್ನು ವಿರೋಧ ಮಾಡ್ತಾರಂತ ನಾವು ವಿರೋಧ ಮಾಡ್ತಾ ಇಲ್ಲ. ಇದು ನಮ್ಮ ಬದುಕಿನ ಪ್ರಶ್ನೆ, ನಮ್ಮ ಭವಿಷ್ಯದ ಪ್ರಶ್ನೆ. ಅದಕ್ಕಾಗಿ ನಮ್ಮ ಹೋರಾಟ, ಬದುಕಿಗಾಗಿ ನಮ್ಮ ಹೋರಾಟ, ಬದುಕಿಗಾಗಿ ನಮ್ಮ ಹೋರಾಟ. ಅದಕ್ಕೆ ಯಾರು ವಿರೋಧವೂ ಅಲ್ಲ, ಅಥವಾ ಪ್ರಾರಂಭ ಮಾಡಿದರೆ ಅಂತಲ್ಲ. ಈ ಯೋಜನೆ ಧ್ವನಿ ಎತ್ತುವಂಥದ್ದು ಸುಮಾರು 25-30 ವರ್ಷದಿಂದ ನಡ್ಕೊಂಡು ಬಂದಿದೆ, ಬೇರೆ ಬೇರೆ ಹಂತದಲ್ಲಿ. ನನಗಿನ್ನ ನೆನಪಿದೆ, ಸುಮಾರು 20-25 ವರ್ಷದಿಂದ ಆಂಧ್ರದಲ್ಲಿ ಒಂದು ಸಭೆ ಬರ್ತಿದ್ರು. ನಮ್ಮಿಂದೆಲ್ಲ ಬಂದರೆ ನಮ್ಮಿಬ್ಬರು ಇದ್ದಾರೆ, ಸುಮಾರು 20-25 ವರ್ಷದಿಂದ ಆಂಧ್ರದಲ್ಲಿ ಬೆಳತಿ ಬಗ್ಗೆ ಧ್ವನಿ ಎತ್ತಿದ್ರು. ಹೀಗಾಗಿ ಇದು ನಮ್ಮ ಹೋರಾಟ, ನಮ್ಮ ಬದುಕಿನ ಹಕ್ಕಿನ ಹೋರಾಟ. ಇದು ಎರಡನೇ ನಾವು ತಿಳ್ಕೋಬೇಕು. ಅವ್ರು ವಿರೋಧನೂ ಅಲ್ಲ, ಅವ್ರು ವಿರೋಧ ಮಾಡ್ತಾರಂತೂ ಅಲ್ಲ. ಆದ್ರಿಂದ ಇದು DPR ಆಗೋದ್ರ ಒಳಗಡೆ ನಾವು ಎಷ್ಟು ಜನ ಜಾಗೃತಿ ಮಾಡಕ್ಕೆ ಸಾಧ್ಯ ಇದೆ ಅಷ್ಟು ಮಾಡಲೇಬೇಕಾಗ್ತದೆ. DPRನಲ್ಲಿ ಇವತ್ತು ಈಗಿರುವಂತಹ ಯೋಜನೆ PFR ಅಲ್ಲಿ ಅದು ಬದಲಾವಣೆ ಆಗ್ತದೆ. DPR ಎಲ್ಲ ಬದಲಾವಣೆ ಆಗ್ತವೆ. ಬಡವಟ್ಟಿ ಹತ್ರ ಎಲ್ಲ ನೀರು ತಗೊಂಡು ಅಲ್ಲಿಂದ ಪೈಪ್ ಮುಖಾಂತರ ನಮ್ಗೆ ಕೊಡಬೇಕು ಅಥವಾ ಎಲ್ಲ ಕೊಡಬೇಕು ಅಂತಿದ್ವಿ. ಆದರೆ ನಾವು ಅದನ್ನು ಒಪ್ಕೊಂಡಿಲ್ಲ. ನಾನು ಈಗಾಗಲೇ ಕೇಂದ್ರಕ್ಕೂ ಪತ್ರ ಬರೆದಿದ್ದೇನೆ ಮತ್ತು ರಾಜ್ಯ ಸರ್ಕಾರದ ನೀರಾವರಿ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ಪತ್ರ ಬರೆದಿದ್ದೇನೆ. ನಮ್ಮ ಹಾವೇರಿ ಜಿಲ್ಲೆಗೆ ಸಪ್ರೇಟ್ ಸ್ಟೋರೇಜನ್ನು ನೀವು ಮಾಡಬೇಕು, ನಮ್ಮದೇ ಆದಂಥ ನೀರನ್ನು ಇಟ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು. ನಾವು ಇನ್ನೊಬ್ಬರ ಮೇಲೆ ನಾವು ಇರಬಾರ್ದು. ಅವ್ರ ಜಿಲ್ಲೆಯದ್ದು ಅವ್ರಿಗಾಗಲಿ, ನಮ್ಮ ಜಿಲ್ಲೆ ನಮಗಾಗಲಿ, ಅವ್ರಿಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ಇದನ್ನ ಈ ಅಬ್ಸರ್ವೇಷನ್ ಅನ್ನ ನೀವು ಹಾಕಿ ಕಳಿಸಿ ಅಂತ ಹೇಳಿದ್ದೇನೆ. ಈ ಅಬ್ಸರ್ವೇಷನ್ ಅನ್ನ ಹಾಕಿ ಕಳಿಸಿದ್ದಾರೆ. DPR ಮಾಡುವಾಗ ಎಚ್ಚರಿಕೆಯನ್ನು ವಹಿಸಿ ನಮ್ಮ ಜಿಲ್ಲೆಗೆ ನಾವು ಎಷ್ಟು ನೀರನ್ನು ಈಗಿರುವಂತಹ ಬ್ಯಾರೇಜ್ಗಳಲ್ಲಿ ಹಿಡಿಬಹುದು, ಉಳಿದನ್ನು ಎಷ್ಟು ಇನ್ನೊಂದು ಬ್ಯಾರೇಜನ್ನು ಎಲ್ಲಿ ಮಾಡಬೇಕು, ಈ ರೀತಿ ಮಾಡಬೇಕು ಅನ್ನೋದು ಕೂಡ DPR ಅಲ್ಲಿ ವಿಸ್ತೃತವಾಗಿ ಬಂದರೆ ನಮಗೆ ಶಾಶ್ವತವಾದ ನ್ಯಾಯ ಸಿಗ್ತದೆ. ಅದಕ್ಕಾಗಿ ನಮ್ಮ ಹೋರಾಟ ಇರಲೇಬೇಕು. ನಾವು ಆ ಸರ್ಕಾರ ಈ ಸರ್ಕಾರ ಪ್ರಶ್ನೆ ಇಲ್ಲ. ನಾವು ಯಾವುದೂ ಕೂಡ ಗಣನೆಗೆ ತೆಗೆದುಕೊಳ್ಳದೆ ಕೇವಲ ನಮ್ಮ ಜನ, ನಮ್ಮ ರೈತರ ಹಿತರಕ್ಷಣೆ ಮಾತ್ರ ಏಕಮೇಯ ಉದ್ದೇಶ ಇಟ್ಕೊಂಡು ಈ ಹೋರಾಟವನ್ನು ಮಾಡಿದರು. ಅದಕ್ಕಾಗಿ ನಾವೆಲ್ಲ ಒಂದಾಗಿದ್ದೇವೆ, ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ. ಇಷ್ಟೊಂದು ಜನ ಸ್ವಾಮಿಗಳು ಬೆಳಗ್ಗಿಂದ ಸಾಯಂಕಾಲ ಹೋಗ್ಬೇಕು ಏನೋ ಪ್ರಸಾದ ಸುತ್ತ ಮಾಡಿಲ್ಲ. ಅಂದ್ರೆ ಅವ್ರ ಸಂಕಲ್ಪ ಈ ಕೆಲಸ ಮಾತನಾಡಲಿ. ಆದ್ದರಿಂದ ಈ ಸಂಕಲ್ಪಕ್ಕೆ ಬಹಳ ದೊಡ್ಡ ಶಕ್ತಿ ಬಂದಿದೆ. ಅದು ಸದುಪಯೋಗ ಮಾಡಿಕೊಳ್ಳುವಂಥದ್ದು, ಸರಿ ದಾರಿ ತೆಗೆದುಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಹೀಗಾಗಿ ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಇದಕ್ಕೆ ಜಾಗೃತಿ ಆಗಲೇಬೇಕು. ಮತ್ತು ಇನ್ನೊಂದು 2